ಭಾರತ್ ಬಂದ್ಗೆ ಕರ್ನಾಟಕ ಎಐಟಿಯುಸಿ ನೈತಿಕ ಬೆಂಬಲ ಸೂಚಿಸಿದೆ. ಸಾರಿಗೆ ಸೇವೆ ಯಥಾಸ್ಥಿತಿ ಇರುತ್ತೆ, ಯಾಕಂದ್ರೆ ಇವರು ನೈತಿಕ ಬೆಂಬಲ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಹಾಗಂತ ಅನಂತ ಸುಬ್ಬರಾವ್, ಕಾರ್ಮಿಕ ಮುಖಂಡ ಅನಂತ ಸುಬ್ಬರಾವ್ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಂಕ್ಗಳು ಕೂಡ ಯಥಾಸ್ಥಿತಿ ಕಾರ್ಯನಿರ್ವಹಿಸುತ್ತೆ. ನಾಳೆ ಬಂದ್ ಅಂತ ಮನೇಲಿ ಕೂತ್ಕೋಬೇಕಾಗಿಲ್ಲ, ಬ್ಯಾಂಕ್ ಕೆಲಸ ಇದ್ರೆ ಕೆಲಸಗಳಾಗ್ತವೆ. ಹಾಗೇನೆ ಸಾರಿಗೆ ವ್ಯವಸ್ಥೆ ಇರುತ್ತೆ, ಬಸ್ ಸಂಚಾರ ಇರುತ್ತೆ, ಹೋಟೆಲ್ಗಳು ಇರುತ್ತೆ. ಹೇಗಿರುತ್ತೆ ಹಾಗಾದ್ರೆ ನಾಳೆ ಭಾರತ್ ಬಂದ್? ಕಾರ್ಮಿಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾಳೆ ಭಾರತ್ ಬಂದ್ ಮಾಡ್ತಾ ಇದ್ದಾರೆ. ಆದ್ರೆ ಮೂಲಭೂತ ಸೌಕರ್ಯಗಳು, ಮೂಲಭೂತ ಸೇವೆಗಳು ಇರ್ತವ ಅನ್ನುವಂತ ಪ್ರಶ್ನೆ ಇತ್ತು. ಈಗ ಆಟೋ ಸೇವೆ, ಬಸ್ ಸೇವೆ ಇವೆಲ್ಲ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ನಾಳಿನ ಚಿತ್ರಣ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್, ಹಾಗೇನೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಮುತ್ತಪ್ಪಲಮಾಣಿ ಇಬ್ರು ಕೂಡ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಪ್ರಕಾಶ್ ಫಸ್ಟ್. ಪ್ರಕಾಶ್, ಹೇಗಿರುತ್ತೆ ನಾಳೆಯ ಚಿತ್ರಣ? ಹೇಗಿರುತ್ತೆ ಹುಬ್ಬಳ್ಳಿನಲ್ಲಿ? ಎಷ್ಟರ ಮಟ್ಟಿಗೆ ಕಾರ್ಮಿಕ ಸಂಘಟನೆಗಳು ಈ ಬಂದ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಏನೇನಿರುತ್ತೆ, ಏನೇನಿರಲ್ಲ? ಪ್ರಕಾಶ್. ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನಂದ್ರೆ ಕಾರ್ಮಿಕ ವಿರೋಧಿ ನೀತಿಯನ್ನು ಖಂಡಿಸಿ ನಾಳೆ ದಿನ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಂದ್ರೆ 10ಕ್ಕೂ ಹೆಚ್ಚು ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಭಾರತ್ ಬಂದ್ಗೆ ಇಡೀ ರಾಜ್ಯದಾದ್ಯಂತ ಕಾರ್ಮಿಕ ಸಂಘಟನೆಗಳ ಒಂದು ನೈತಿಕ ಬೆಂಬಲ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲೂ ಕೂಡ, ಅದೇ ರೀತಿ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲೂ ಕೂಡ ವಿವಿಧ ಏನು ಸಂಘಟನೆಗಳು ಅಂದ್ರೆ ಕೆಎಸ್ಆರ್ಟಿಸಿ ಫೆಡರೇಷನ್ ಇರಬಹುದು, ಸಿಐಟಿಯು, ಎಐಟಿಯುಸಿ, ಹೀಗೆ ಕಾರ್ಮಿಕ ಸಂಘಟನೆಗಳು ಏನಿದಾವೆ ನೈತಿಕವಾದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಒಂದ್ ಕಡೆ ಈ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಸೇವೆ ಸ್ಥಗಿತಗೊಳ್ತಾ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಯಾವುದೇ ರೀತಿಯಾದಂತಹ ಒಂದು ಅಧಿಕೃತವಾದಂತಹ ನಿರ್ದೇಶನ ಕೂಡ ಬಂದಿಲ್ಲ. ಒಂದ್ ಕಡೆ ಆಟೋ ಸೇವೆ ಇರಬಹುದು, ರೈಲು ಸೇವೆ ಇರಬಹುದು, ಖಾಸಗಿ ವಾಹನದ ಸೇವೆ ಇರಬಹುದು, ಹೀಗೆ ಅನೇಕ, ಅದೇ ರೀತಿ ಹೋಟೆಲ್, ಬ್ಯಾಂಕು, ಅದೇ ರೀತಿ ಖಾಸಗಿ ಏನು ವಾಣಿಜ್ಯ ಒಂದು ವಹಿವಾಟು ಇರಬಹುದು, ಈ ಒಂದು ವಹಿವಾಟುಗಳು, ಅದೇ ರೀತಿ ವ್ಯಾಪಾರ ವಹಿವಾಟುಗಳು ಇರಬಹುದು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಯಥಾಸ್ಥಿತಿಯಲ್ಲಿ ಇರುವಂತದ್ದು. ಒಂದ್ ಕಡೆ ಸಾಂಕೇತಿಕವಾಗಿ ಈ ಸಂಘಟನೆಗಳು ಏನಿದಾವೆ, ಕಾರ್ಮಿಕ ಸಂಘಟನೆಗಳು, ಎಐಟಿಯುಸಿ, ಸಿಐಟಿಯು, ಕೆಎಸ್ಆರ್ಟಿಸಿ ಫೆಡರೇಷನ್, ಹೀಗೆ ಕಾರ್ಮಿಕ ಸಂಘಟನೆಗಳು ಏನಿದಾವೆ ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೂ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ಮಾಡುವ ಮೂಲಕ ಒಂದು ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನು ಮಾಡುವ ಮೂಲಕ ತಮ್ಮ ಹಕ್ಕುಗಳ ಕುರಿತು ಒಂದು ಬೇಡಿಕೆಯನ್ನ ಇಡುವಂತದ್ದು. ಈ ಮೂಲಕ ಏನು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಒಂದು ಸಾಂಕೇತಿಕ ಬೆಂಬಲವನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಇದನ್ನೆಲ್ಲ ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಸೇವೆ ಸ್ಥಗಿತಗೊಳ್ಳೋದಿಲ್ಲ. ಸಾರಿಗೆ ವ್ಯವಸ್ಥೆ ಇರಬಹುದು, ರೈಲು ವ್ಯವಸ್ಥೆ ಇರಬಹುದು, ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆ ಇರಬಹುದು, ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಇರುವಂತಹ ಒಂದು ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ನಾಳೆ ಬೆಳಗ್ಗೆ ಈ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ಏನಿದಾವೆ, ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡುವ ಮೂಲಕ, ಒಂದು ಮೆರವಣಿಗೆಯನ್ನು ಮಾಡುವ ಮೂಲಕ ಏನು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಜೊತೆಗೆ ಬೇಡಿಕೆಯನ್ನ ಇಡುವಂತಹ ಸಾಧ್ಯತೆಗಳು ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಪ್ರಕಾಶ್, ಮುತ್ತಪ್ಪಲಮಾಣಿ, ಏನ್ ಗೊತ್ತಾ, ಹಿಂದೆಲ್ಲ ಬಂದ್ ಅಂತ ಹೇಳಿದ್ರೆ ಸಾಕಷ್ಟು ಆಸ್ತಿಪಾಸ್ತಿ, ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಉಂಟಾಗುವಂತದ್ದು, ಆಮೇಲೆ ಈ ಸಂಪರ್ಕ ಸಾರಿಗೆ ವ್ಯವಸ್ಥೆಗಳು ಮುಚ್ಚಿರುವಂತದ್ದು. ಹಾಗಾಗಿ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಯಾಕಾದ್ರೂ ಬಂದ್ ಮಾಡ್ತಾರಪ್ಪ ಅಂತ ಅನಿಸ್ತಾ ಇತ್ತು. ಆದ್ರೆ ಕಾರ್ಮಿಕರಿಗೆ ತಮ್ಮ ಅಳಲನ್ನ ವ್ಯಕ್ತಪಡಿಸೋದಕ್ಕೆ ಇರೋದು ಇದೊಂದೇ ಮಾರ್ಗ ಪ್ರಜಾಪ್ರಭುತ್ವದಲ್ಲಿ. ಸೊ ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆಯಾಗದ ಹಾಗೆ, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟವಾಗದ ಹಾಗೆ ತಮ್ಮ ಬಂದನ್ನ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ. ನಾಳೆಯ ಒಟ್ಟು ಚಿತ್ರಣ ಮುತ್ತಪ್ಪ ಹೇಗಿರಲಿದೆ? ದೇಶದಲ್ಲಿರುವಂತಹ 10 ಪ್ರಮುಖ ಏನು ಕಾರ್ಮಿಕ ಸಂಘಟನೆಗಳು ಈಗ ಒಂದು ರಾಷ್ಟ್ರವ್ಯಾಪಿ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ. ಆದರೆ ಈ ಒಂದು ಮುಷ್ಕರಕ್ಕೆ ಕರ್ನಾಟಕದಲ್ಲಿ ಅದರ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಕಂಡು ಬರುವುದಿಲ್ಲ. ಮಹಾರಾಷ್ಟ್ರ, ಪಂಜಾಬ್, ದೆಹಲಿ ಭಾಗದಲ್ಲಿ ಇದರ ಎಫೆಕ್ಟ್ ಹೆಚ್ಚಾಗಿರುತ್ತೆ. ಈಗ ಕರ್ನಾಟಕದಲ್ಲಿರುವಂತಹ ಪ್ರಮುಖ ಕಾರ್ಮಿಕ ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನು ಸೂಚಿಸುವಂತಹ ಕಾರಣಕ್ಕಾಗಿ ನಾಳೆ ಬ್ಯಾಂಕ್ ಸೇವೆ ಏನಿದೆ ಅದು ಯಥಾಸ್ಥಿತಿಯಾಗಿರುತ್ತೆ, ಬಸ್ ಸೇವೆ ಕೂಡ ಯಥಾಸ್ಥಿತಿಯಾಗಿರುವಂತದ್ದು. ಇದರ ಜೊತೆಗೆ ಬೇರೆ ಬೇರೆ ಸಂಘಟನೆಗಳೇನು ನೈತಿಕ ಬೆಂಬಲ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದರ ಎಫೆಕ್ಟ್ ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ಕಂಡು ಬರ್ತಿಲ್ಲ. ಆದರೆ ಮಹಾರಾಷ್ಟ್ರ ಭಾಗ
ಆಗಿರ್ಬೋದು ಮತ್ತೆ ಏನು ಪಂಜಾಬ್, ಹರಿಯಾಣ ಜೊತೆಗೆ ಡೆಲ್ಲಿ ಭಾಗದಲ್ಲಿ ಇದರ ಎಫೆಕ್ಟ್ ಹೆಚ್ಚಾಗಿರುತ್ತೆ. ಯಾಕಂದ್ರೆ 25 ಕೋಟಿಗೂ ಅಧಿಕ ಕಾರ್ಮಿಕರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಿರುವಂತಹ ಕಾರಣಕ್ಕಾಗಿ ಆ ಭಾಗಕ್ಕೆ ಹೋಗುವಂತಹ ರೈಲು ಸಂಚಾರದಲ್ಲಿ ಸ್ವಲ್ಪ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಅದೇ ಕರ್ನಾಟಕದಲ್ಲಿ ನಾಳೆ ಬೆಳಗ್ಗಿಂದಲೂ ಕೂಡ ಯಥಾಸ್ಥಿತಿಯಾಗಿ ಏನು ಸೇವೆಗಳು ಸಾರ್ವಜನಿಕವಾಗಿ ಸಿಗ್ತಾ ಇತ್ತು ಅದು ಕೂಡ ಯಥಾಸ್ಥಿತಿಯಾಗಿರುತ್ತೆ. ಆದರೆ ಇದರ ಮುಷ್ಕರಕ್ಕೆ ಕೇವಲ ನೈತಿಕವಾಗಿ ಬೆಂಬಲ ಕೊಟ್ಟಿರುವಂತಹ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಂಘಟನೆಗಳು ಸಾಂಕೇತಿಕವಾಗಿ ಫ್ರೀಡಂ ಪಾರ್ಕ್ ಆಗಿರಬಹುದು ಮತ್ತೆ ಮೈಸೂರು ಬ್ಯಾಂಕ್ ಸರ್ಕಲ್ಗಳಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ತಮ್ಮ ಒಂದು ಆಕ್ರೋಶವನ್ನು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಆಗಿರಬಹುದು ಜೊತೆಗೆ ರೈತ ವಿರೋಧಿ ನೀತಿಗಳನ್ನ ವಿರುದ್ಧವಾಗಿ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು ಅದನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುವ ಮೂಲಕ ಅದನ್ನು ವಿರೋಧಿಸುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ಮುತ್ತಪ್ಪ ಲಮಾಣಿ. ಹಾಗೇನೆ ಹುಬ್ಬಳ್ಳಿಯಿಂದ ಪ್ರಕಾಶ್ ಇದ್ದಾರೆ. ಪ್ರಕಾಶ್, ಬೇಡಿಕೆಗಳು ಏನೇನಿದೆ, ಅಲ್ಲಿನ ಕಾರ್ಮಿಕರು ಏನ್ ಹೇಳ್ತಾ ಇದ್ದಾರೆ, ಇದು ಭಾರತದ ಮಟ್ಟದಲ್ಲಿ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಡೆಯೋದ್ರಿಂದ ಕರ್ನಾಟಕಕ್ಕೆ ಅಷ್ಟೊಂದು ಪರಿಣಾಮ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ, ಹೌದಾ? ಇನ್ನು ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರವಾಗಿ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನಂದ್ರೆ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಂದ್ರೆ 10ಕ್ಕೂ ಅಧಿಕ ಕಾರ್ಮಿಕ ಸಂಘಟನೆಗಳ ಒಂದು ಪ್ರಮುಖವಾದಂತಹ ಬೇಡಿಕೆಯನ್ನು ಇಟ್ಕೊಂಡು ಏನು ಈ ಕಾರ್ಮಿಕ ವಿರೋಧಿ ನೀತಿಯನ್ನ ಖಂಡಿಸುವಂತ ಜೊತೆಗೆ ಈ ಕಾರ್ಮಿಕ ಸಂಘಟನೆಗಳು ನಾಳೆ ಭಾರತ್ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಒಂದ್ ಕಡೆ ಈ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಅಂದ್ರೆ 10ಕ್ಕೂ ಸಂಘಟನೆಗಳಿದಾವೆ ಪ್ರಮುಖವಾದಂತಹ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಏನು ನಾಳೆಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ಏನು ಈ ಒಂದು ಎಫೆಕ್ಟ್ ಆಗೋದಿಲ್ಲ ಅಂತಕ್ಕಂಥ ಒಂದು ಚಿತ್ರಣ ವಾತಾವರಣ ನಮಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ವಾಣಿಜ್ಯಗಿರಿ ಹುಬ್ಬಳ್ಳಿಯನ್ನ ತಗೊಂಡ್ರೆ ಈಗ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘಟನೆ ಇರಬಹುದು, ಅದೇ ರೀತಿ ಕೆಎಸ್ಆರ್ಟಿಸಿ ಫೆಡರೇಷನ್ ಇರಬಹುದು, ಅದೇ ರೀತಿ ಎಐಟಿಯುಸಿ, ಸಿಐಟಿಯು ಹೀಗೆ ಅನೇಕ ಕಾರ್ಮಿಕ ಸಂಘಟನೆಗಳು ಏನಿದಾವೆ ಪ್ರತಿಯೊಂದು ಅಂದ್ರೆ ಈ ಕಾರ್ಮಿಕ ಸಂಘಟನೆಗಳ ಒಂದು ವಿರೋಧಿ ನೀತಿಯನ್ನ ಖಂಡಿಸಿ ಇವರು ಕೂಡ ನೈತಿಕವಾದಂತಹ ಒಂದು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಮಿಕ ಸಂಘಟನೆಗಳು ನಾಳೆ ಸಾಂಕೇತಿಕವಾಗಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸುವ ಮೂಲಕ ಈ ಹೋರಾಟದಲ್ಲಿ ಭಾಗಿಯಾಗುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಎಫೆಕ್ಟ್ಗಳು ಅಂದ್ರೆ ಕೈಗಾರಿಕೋದ್ಯಮಕ್ಕೆ ಇರಬಹುದು, ಅದೇ ರೀತಿ ಬ್ಯಾಂಕಿಂಗ್ ಉದ್ಯಮಕ್ಕೆ ಇರಬಹುದು, ಏನು ವಾಣಿಜ್ಯ ಉದ್ಯಮಕ್ಕೆ ಇರಬಹುದು, ಅದೇ ರೀತಿ ಸಾರ್ವಜನಿಕ ವಲಯದ ಒಂದು ಸಂಪರ್ಕಕ್ಕೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಸಮಸ್ಯೆಗಳು ಆಗೋದಿಲ್ಲ ಅಂತಕ್ಕಂಥ ಒಂದು ಸಾಧ್ಯತೆಗಳು ಇರುವಂತದ್ದು ಶ್ರೀಲಕ್ಷ್ಮಿ. ಅದು ಒಂದ್ ರೀತಿನಲ್ಲಿ ಬಹಳ ಒಳ್ಳೇದು ಪ್ರಕಾಶ್. ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ಹಾಗೇನೆ ನಮ್ಮ ಜೊತೆ ಮುತ್ತಪ್ಪ ಲಮಾಣಿ ಇದ್ದಾರೆ. ಮುತ್ತಪ್ಪ, ಈಗ ಬೇಡಿಕೆಗಳ ಬಗ್ಗೆ ಆಲ್ ಇಂಡಿಯಾ ಮಟ್ಟದಲ್ಲಿ ಬೇಡಿಕೆಗಳು ಏನೇನು ಅಂತ ಏನ್ ಹೇಳ್ತಾ ಇದ್ದಾರೆ, ಆಮೇಲೆ ಈ ಅನಂತ್ ಸುಬ್ರಾವ್ ಸೇರಿದಂತೆ ಕಾರ್ಮಿಕ ಮುಖಂಡರುಗಳು, ನಾಯಕರುಗಳು ಏನೇನ್ ಹೇಳ್ತಾ ಇದ್ದಾರೆ? ಸಂಘಟನೆಗಳು ಹೇಳ್ತಿರುವಂತಂದ್ರೆ ಇದು ಕಾರ್ಮಿಕರ ಸಮಯದ ಏನು ಕೆಲಸದ ಸಮಯ ಏನಿದೆ ಅದನ್ನ ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮತ್ತೆ ಆಯಾ ರಾಜ್ಯ ಸರ್ಕಾರಗಳು ಕೂಡ ಮುಂದಾಗ್ತಿರುವಂತಹ ಕಾರಣಕ್ಕಾಗಿ ಆ ಒಂದು ಏನು ಹೊಸ ಒಂದು ರೂಲ್ಸ್ ಅನ್ನು ಕೂಡ ತೆಗೆದುಹಾಕಬೇಕು. ಜೊತೆಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವಂತಹ ಪ್ರಕ್ರಿಯೆಯನ್ನು ಹೆಚ್ಚಾಗಿ ಮಾಡಲಾಗ್ತಿದೆ. ಜೊತೆಗೆ ಕಾರ್ಪೊರೇಟ್ ಕಂಪನಿಗಳಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರ ಕೂಡ ಕೆಲವೊಂದಿಷ್ಟು ಏನು ನೀತಿಗಳನ್ನು ಕೂಡ ಜಾರಿಗೆ ಮಾಡ್ತಿರುವಂತಹ, ಜೊತೆಗೆ ರೈತ ವಿರೋಧಿ ನೀತಿಗಳನ್ನು ಕೂಡ ಜಾರಿ ಮಾಡಲಾಗ್ತಾ ಇದೆ. ಜೊತೆಗೆ ಈ ಒಂದು ಸಂಬಳವನ್ನು ಕನಿಷ್ಠ ವೇತನವನ್ನು ಕೂಡ ನಿಗದಿ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಇಟ್ಟುಕೊಂಡು ನಾಳೆ ಈಗ ಸಾರ್ವತ್ರಿಕವಾಗಿ ಏನು ರಾಷ್ಟ್ರವ್ಯಾಪಿ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು. ಇದನ್ನೆಲ್ಲವನ್ನು ಕೂಡ ಈಡೇರಿಕೆ ಮಾಡುವವರೆಗೂ ಕೂಡ ನಾವೀಗ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಕಂಪ್ಲೀಟ್ ಆಗಿ ಭಾರತವನ್ನು ಬಂದ್ ಮಾಡುವ ಮೂಲಕ ಅಂದ್ರೆ ಆಯಾ ರಾಜ್ಯದ ಮುಖಂಡರನ್ನ ಸಭೆ ಕರೆದು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಆ ಮಾದರಿಯಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಂಘಟನೆಗಳು ಮುಂದಾಗಿದ್ದಾವೆ. ನಾಳೆಗೆ ಸಾಂಕೇತಿಕವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಕಳಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ತಮ್ಮ ಬೇಡಿಕೆಗಳು ಈಡೇರಿಸದೆ ಹೋದಲ್ಲಿ ಆಗ ಇದನ್ನ ದೊಡ್ಡ ಮಟ್ಟದಲ್ಲಿ ಬಂದ್ ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಿದ್ದಾವೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮುತ್ತಪ್ಪ ಲಮಾಣಿ ಡೀಟೇಲ್ಸ್ಗಾಗಿ.